ನಮಸ್ಕಾರ ವನಶ್ರೀ ಚಾನಲ್ಗೆ ಸ್ವಾಗತ. ಹೊಸ ವಿಡಿಯೋ ತಂದಾಯಿತು. ಬನ್ನಿ ಇವತ್ತು ಪ್ರೇಮ ಕಾವ್ಯ ಸೀರಿಯಲ್ಲು ಹೇಗೆ ಮೂವ್ ಆಗುತ್ತೆ, ಏನು ಸ್ಟೋರಿ ನೋಡೋಣ. ಅದಕ್ಕಿಂತ ಮುಂಚೆ ನನ್ನ ವಿಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ. ಕಲ್ಯಾಣಿ ಹುಷಾರಿಲ್ಲ ಅಂತ ವಿಷ ಕೊಟ್ಬಿಟ್ಟು ಇವಾಗ ಎಲ್ಲ ಹುಷಾರಾಗಿ ಮನೆಗೆ ಬಂದಿಯಾಳೆ. ಮನೆಗೆ ಬಂದರೆ ಇಬ್ಬರು ಸೊಸೆಯರು ಇಬ್ಬರು ಮಗದಿರು ಕೂಡ ಬಂದರು. ಆದರೆ ಈ ಕಾವ್ಯ ಏನು ಮಾಡಿಬಿಟ್ಲು, ನನಗೆ ಇಷ್ಟ ಇಲ್ಲ ಪ್ರೇಮ ಮನೆಗೆ ಬರೋದು, ಅವಳಿರಬೇಕು ಇಲ್ಲ ನಾನಿರಬೇಕು, ಅವಳು ಬರೋದು ಬೇಡ ಮನೆಗೆ ಅಂತ ಹಠ ಮಾಡಿಬಿಟ್ಲು. ಹಾಗಾಗಿ ಪ್ರೇಮ ಗಂಡನ ಜೊತೆ ಅಲ್ಲಿ ರೂಮು ಮನೆ ಮಾಡಿದ್ದಾನಲ್ಲ ರಾಮು, ಅಲ್ಲಿಗೆ ಹೊರಟೋದ್ಲು ಅವಳು. ಪರವಾಗಿಲ್ಲ, ನಾನು ಅಲ್ಲೇ ಹೋಗ್ತೀನಿ, ಅಲ್ಲೇ ಇರ್ತೀನಿ, ಅವಳಿಗೆ ಅಷ್ಟು ಬೇಜಾರಾಗುತ್ತೆ ಅಂದರೆ ನಾನು ಇರಲ್ಲ ಅಂತ ಹೊರಟೋದ್ಲು. ಎಲ್ಲರಿಗೂ ಬೇಜಾರಾಯಿತು, ಅಂದರೆ ಕಲ್ಯಾಣಿಗೂ ತುಂಬ ಬೇಜಾರಾಯಿತು. ಜೀವ ಉಳಿಸ್ತವಳು ಹೋಗ್ತಿದ್ದಾಳಲ್ಲ ಅಂತೇಳ್ಬಿಟ್ಟು ಭಾಳ ವ್ಯಥೆಪಟ್ಲು. ಆಮೇಲೆ ಏನೂ ಮಾಡೋಕ್ಕಾಗಲ್ಲ, ಈಗ ಇವಳು ಇರಲ್ಲ ಅಂತಾಳೆ, ಅವಳೇನೋ ಇಲ್ಲೇ ಹತ್ರದಲ್ಲೇ ಇರ್ತಾಳೆ ಗಂಡನ ಜೊತೆ. ಸರಿ ಓಕೆ ಅಂತೇಳ್ಬಿಟ್ಟು ಆಯಿತು ಅಂಥೇಳಿ ಅವಳೇನೂ ಹೇಳಲಿಲ್ಲ. ಈಗ ಇವಳು ಬಂದಳು ದಾಮಿನಿ. ಅಯ್ಯೋ ನಾಟಕ ಆಡಿಕೊಂಡು, ಅಕ್ಕ ನಿಮಗೆ ಹಂಗಾಯ್ತಾ, ಅಕ್ಕ ನಿಮಗೆ ಹಿಂಗಾಯ್ತಾ, ಅಯ್ಯೋ ಅಕ್ಕ ಕಿಟಕಿ ಬಾಗಿಲು ಎಲ್ಲ ಹಾಕಿದ್ದೆ ಅಕ್ಕ, ಆದರೆ ಫೋನ್ ಬಂತು, ಮಾತಾಡ್ತಾ ಮಾತಾಡ್ತಾ ಆಚೆ ಹೋಗಿಬಿಟ್ಟೆ, ಆಮೇಲೆ ಬಂದು ನೋಡ್ತೀನಿ ನೀವು ಇಲ್ಲವೇ ಇಲ್ಲ, ಎಲ್ಲ ಕಡೆ ಹುಡುಕ್ತೆ ಅಕ್ಕ, ಎಲ್ಲೂ ಇಲ್ಲ, ಆಮೇಲೆ ದೇವಸ್ಥಾನಕ್ಕೆ ಹೋಗಿದ್ದೀರೇನೋ ಅಂತ ದೇವಸ್ಥಾನಕ್ಕೆ ಹೋಗಿಬಿಟ್ಟೆ ಅಂತ ಹೇಳಿದ್ಲು. ಹೋಗಲಿ ಬಿಡು ದಾಮಿನಿ ಅಂಥೇಳಿ ಕಲ್ಯಾಣಿ ಸುಮ್ಮನಾದ್ಲು. ಈ ಕಡೆ ಶ್ರೀನಿವಾಸನ್ನ ಹುಡುಕೊಂಡು ರೌಡಿಗಳನ್ನ ಕಳಿಸಿದಾಳೆ ದಾಮಿನಿ, ಅವನ್ನ ಕೊಲೆ ಮಾಡಿ ಅಂತೇಳಿ. ಅವರು ಕೊಲೆ ಮಾಡೋಕ್ಕೆ ರೆಡಿಯಾಗಿದ್ದಾರೆ, ಓಡಿಸ್ತಾರೆ ಓಡಿಸ್ತಾರೆ ಓಡಿಸ್ತಾರೆ. ಫಸ್ಟೇ ಅವ್ರ ಕಣ್ಣೆದುರುಗಡೆನೇ ಹೋದಾಗ ಇವನೇ ಅಂತ ಗೊತ್ತಾಗಲಿಲ್ಲ ಆ ಬಡ್ಡಿ ಮಕ್ಕಳಿಗೆ. ಆಮೇಲೆ ಗೊತ್ತಾಯಿತು, ಯಾರೋ ಅಂಗಡಿಯವರು ಈಗ ತಾನೇ ಇಲ್ಲಿ ಹೋದ್ರು ಟವಲ್ ಹಾಕ್ಕೊಂಡು ಹುಡ್ಕೊಂಡು ಹೋದರು. ಹುಡ್ಕೊಂಡು ಹೋಗಿ ಅಲ್ಲೊಂದು ಬೆಟ್ಟದ ಮೇಲೆ ಹೋಗಿ ಅಲ್ಲಿ ಇಬ್ಬರನ್ನ ನೂಕಿ ಓಡೋಗಿದ್ದ, ಮತ್ತೆ ಅಲ್ಲಿ ಸಿಗಾಕೊಂಡ. ಪಾಪ ಅವನಿಗೂ ಏಜಡು, ಆಗಲ್ಲ ಓಡೋದಕ್ಕೆಲ್ಲ, ಸಿಗಾಕೊಂಡ್ಬಿಟ್ಟ. ಸಿಗಾಕೊಂಡ್ರೆ ಅಲ್ಲಿ ಅವನ್ನ ಹಿಡ್ಕೊಂಡ್ರು. ಹಿಡ್ಕೊಂಡು ಚಾಕಾಕ್ತೀವಿ ಅಂತ, ಬೇಡ್ರಪ್ಪೋ ನನಗೆ ಚಾಕಾಕ್ಬೇಡಿ ಅಂತ. ಆಮೇಲೆ ವೀಡಿಯೋ ಕಾಲ್ ಮಾಡಿ ದಾಮಿನಿ ಅವನನ್ನು ಉಳಿಸ್ಲೇಬೇಡಿ, ಸಾಯಿಸ್ಬಿಡಿ ಅವನನ್ನು ಅಂತೇಳಿ ಹೇಳ್ತಾಳೆ. ಅದಕ್ಕೆ ಏನು ಉಳಿಸ್ಬೇಡಿ ಸಾಯಿಸ್ಬಿಡಿ ಅಂತ ಹೇಳ್ತಾವಳಲ್ಲ ಇವಳು ಅಂತೇಳ್ಬಿಟ್ಟು ಅವನು ಆಶ್ಚರ್ಯವಾಗಿ ನೋಡ್ತಾ ಇರ್ತಾನೆ. ಇವಳು ಎಲ್ಲ ಕಡೆ ಇದೇ ಥರ ಕ್ರಿಮಿನಲ್ ಐಡಿಯಾಗಳು ಈ ಥರ ಮಾಡಿನೇ ಸಿಗಾಕೋತಾಳೆ. ಸಿಗಾಕೊಂಡ್ರೂ ಮತ್ತೆ ಅದು ಹೆಂಗೆ ಎಲ್ಲರೂ ಸುಮ್ಮನಾಗ್ತಾರೋ ನನಗಂತೂ ಅರ್ಥ ಆಗಿಲ್ಲ. ಮಹಾದೇವಂಗೆ ವಿಷಯ ಹೇಳಬೇಕು, ಪ್ರೇಮ ಯಾಕೆ ಹೇಳ್ತಾ ಇಲ್ಲ ಅನ್ನೋದು ನನಗೆ ಗೊತ್ತಾಗಿಲ್ಲ. ಹೇಳಿದ್ರೆ ಪಾಪ ಅವಳು ಕಲ್ಯಾಣಿ ಜೀವನಾರ ಉಳಿಯುತ್ತೆ. ಅಲ್ಲೋದ ಅವನು ಪಂಚಮಿ ಗಂಡ ಅನ್ನಿಸ್ಕೊಂಡವನು ಪಂಚಮಿನ ಬಲವಂತ ಮಾಡೋಕ್ಕೆ ಹೋದ. ಇಲ್ಲಿವರೆಗೆ ಆಯಿತು. ಈಗೇನಾರ ಕಾವ್ಯ ಏನಾದರೂ ಗಲಾಟೆಗೆ ಬಂದರೆ ನಾನು ಸುಮ್ಮನಿರಲ್ಲ, ಹಾಗೆ ಹಿಂಗೆ ಅಂದ್ಕೊಂಡು ಈ ಕಡೆ ಪ್ರೇಮ ಯೋಚನೆ ಮಾಡ್ಕೊಂಡು ಕೂತಿದ್ದಾಳೆ. ಹೀಗೆ ಕಾವ್ಯ ಹಿಂಗೆ ಅಂದ್ಬಿಟ್ಲಲ್ಲ ನನಗೆ ಮನೆಗಿರೋಕ್ಕೆ ಅಂತ ಹೇಳ್ಬಿಟ್ಟು. ಆದರೆ ಇನ್ಯಾರ ಅಬ್ಜೆಕ್ಷನೂ ಇಲ್ಲ, ಕಾವ್ಯನ ಅಬ್ಜೆಕ್ಷನ್ನು. ಅದಕ್ಕೆ ಪ್ರೇಮ ಬೇಜಾರು ಮಾಡ್ಕೋಬೇಡ ಅಂತೇಳಿ ರಾಮ ಬಂದು ಹೇಳ್ತಾವನೆ, ಬೇಜಾರು ಮಾಡ್ಕೋಬೇಡ ಬಿಟ್ಟಾಕು ಅಂತೇಳಿ. ಈ ಕಡೆ ಕಲ್ಯಾಣಿ ಮತ್ತು ಕಾವ್ಯ ಮಾತಾಡ್ತಾ ಕೂತಿದ್ದಾರೆ. ನನಗೆ ಓದೋಕ್ಕೆ ಅವಾಗಿಂದನೂ ತುಂಬ ಇಂಟ್ರೆಸ್ಟು ಅಂತ ನಿಮಗೆ ಗೊತ್ತಲ್ಲ ಅತ್ತೆ, ಅದಕ್ಕಾಗಿ ನಾನು ತುಂಬ ಇಂಟ್ರೆಸ್ಟಿಂದ ಓದಬೇಕು ಅಂತ ಓದೆ. ಆದರೆ ಅದು ಅಷ್ಟು ಸುಲಭ ಆಗಿರಲಿಲ್ಲ. ಮಹಾದೇವ ಅಲ್ಲೆಲ್ಲ ಹೆಜ್ಜೆ ಹೆಜ್ಜೆಗೂ ನನಗೆ ಸಪೋರ್ಟ್ ಮಾಡಿ ಇದು ಮಾಡಿದ್ದಾರೆ, ಆದರೆ ಅವರೇ ಅಂತ ನನಗೆ ಗೊತ್ತೇ ಆಗಲಿಲ್ಲ ಅಂತ ಎಲ್ಲ ಹೇಳ್ತಾವಳೆ. ಆಮೇಲೆ ಈ ದಾಮಿನಿ ಬಂದು ಅಯ್ಯೋ ಅಕ್ಕ ನಿಮಗೆ ಯಾರಕ್ಕ ವಿಷ ಹಾಕಿದ್ದು, ಇಂಥ ಕೆಲಸ ಮಾಡಿಬಿಟ್ರಲ್ಲ, ಎಂಥ ಜನ ಇವರು ಅಂತೇಳಿ ಎಲ್ಲ ಹೇಳ್ತಾವಳೆ. ಹೋಗಲಿ ಬಿಡು ದಾಮಿನಿ, ನನ್ನ ಅಷ್ಟು ಸೀರಿಯಸ್ ಆದರೂ ಬಿಟ್ಟು ಹೋಗಿದೆಯಲ್ಲ ಅಂತ. ಅಯ್ಯೋ ಇಲ್ಲ ಅಕ್ಕ ಬಿಟ್ಟೋಗಿಲ್ಲ, ನಿಮ್ಮನ್ನು ಕರ್ಕೊಂಡು ಹೋಗೋಣ ಅಂತಲೇ ಇದ್ದೆ, ಆದರೆ ಫೋನ್ ಬಂತು ಮಾತಾಡ್ತಾ ಹೋಗ್ಬಿಟ್ಟೆ, ನೀವು ಬರೋವಷ್ಟರೊಳಗೆ ನೀವು ಇರಲೇ ಇಲ್ಲ ಅಲ್ಲಿ ಅಂತ ಏನೇನೋ ಸುಳ್ಳು ಹೇಳ್ತಾಳೆ ಕತೆ ಕಟ್ಟಿ. ಏನೇ ಕತೆ ಕಟ್ಟಿದ್ರೂ ಕಲ್ಯಾಣಿಗೆ ಗೊತ್ತಾಗಿದೆಯೋ ಗೊತ್ತಾಗಿಲ್ವೋ ಗೊತ್ತಿಲ್ಲ ಮಾತ್ರ. ಆದರೆ ಅವಳು ನೋಡೋ ರೀತಿ ಗೊತ್ತಿದೆ ಅನಿಸುತ್ತೆ, ಇವಳು ಗೊತ್ತಿಲ್ಲ ಅಂದ್ಕೊಂಡಿದ್ದಾಳೆ. ಇವಾಗಲೇ ಶ್ರೀನಿವಾಸಂಗೆ ಅವರು ರೌಡಿಗಳಿಗೆ ಹೇಳವಳೆ ಶ್ರೀನಿವಾಸನ ಕೊಲೆ ಮಾಡಿ ಅಂತೇಳಿ. ಈ ಕಡೆ ಕಲ್ಯಾಣಿನೂ ಕೊಲೆ ಮಾಡಬೇಕು. ಇವಳು ಯಾರು ಏನು ಉದ್ದೇಶ ಅನ್ನೋದು ನನಗೂ ಇನ್ನೂ ಗೊತ್ತಾಗಿಲ್ಲ. ಹೌದು, ಸ್ನೇಹ
ಮತ್ತು ಸ್ನೇಹನಪ್ಪ ಮತ್ತು ಈ ದಾಮಿನಿ ಇವರೆಲ್ಲ ಒಂದು ರಿಲೇಷನ್ ಇದ್ದಾರೆ. ಆದರೆ ಇಲ್ಲಿ ಇವಳಿಗೆ ಏನು ಮೋಸ ಆಗಿದೆ ಅಂತ ಗೊತ್ತಿಲ್ಲ. ದಾಮಿನಿಗೆ ಇವ್ರ ಮನೆಯಲ್ಲಿ ಏನು ಮೋಸ ಆಗಿದೆ ಅಂತ ಗೊತ್ತಿಲ್ಲ. ಇವಳು ಗಂಡ ಯಾರಿರ್ಬೋದು, ಇವಳು ಯಾಕೆ ಇಲ್ಲಿಗೆ ಬಂದು ಇಷ್ಟೊಂದು ದ್ವೇಷ ಸಾಧಿಸ್ತಿದ್ದಾಳೆ ದಾಮಿನಿ, ಅದು ಕೂಡ ಇಲ್ಲಿವರೆಗೆ ಗೊತ್ತಾಗಿಲ್ಲ. ಆದರೆ ಇಲ್ಲಿ ಕಲ್ಯಾಣಿನೂ ಕೂಡ ಗೊತ್ತಿದ್ರೂ ಇದನ್ನು ಬಾಯ್ಬಿಟ್ಟು ಹೇಳ್ತಾ ಇಲ್ಲ, ಸುಮ್ಮನೆ ಇದ್ದಾಳೆ. ಹುಡುಗರಿಗಂತೂ ಈ ವಿಷಯ ಎಲ್ಲ ಗೊತ್ತಾಗೋಕ್ಕೆ ಚಾನ್ಸೇ ಇಲ್ಲ. ಸೊಸೆಯರಿಗೂ ಗೊತ್ತಾಗಿಲ್ಲ ಯಾವುದೂ. ಈ ಪರಮೇಶ್ವರಿಗೆ ಗೊತ್ತಿದ್ರೂ ಅವಳು ಏನೂ ಹೇಳ್ತಾ ಇಲ್ಲ. ಬರೀ ಅವಳು ಮಕ್ಕಳ ಸೊಸೆನ ಮನೆಗೆ ಕರ್ಕೋಬೇಡಿ, ಮಕ್ಕಳನ್ನ ಮನೆಗೆ ಕರ್ಕೋಬೇಡಿ, ಸೊಸೆಯನ್ನ ಮನೆಗೆ ಕರ್ಕೋಬೇಡಿ, ಮಗದನ್ನ ಮನೆಗೆ ಕರ್ಕೋಬೇಡಿ ಅಕ್ಕ, ಇದೇ ಹೇಳ್ತಾಳೆ ಅಷ್ಟೇ ಅಂತ. ಅದು ಬಿಟ್ಟರೆ ಏನು ಪ್ರಾಬ್ಲಮ್ಮು ಅಂತ ಬಾಯ್ಬಿಟ್ಟು ಹೇಳ್ತಾ ಇಲ್ಲ. ಓಕೆ, ಇನ್ನು ಪಂಚಮಿಗೆ ಬಾಯಿಲ್ಲ, ಹೇಳಬೇಕು ಅಂದ್ರೂ ಅವಳಿಗೆ ಹೇಳೋಕ್ಕಾಗಲ್ಲ. ಹೀಗಾಗಿ ಇದು ಯಾವ ಕಡೆ ತ್ರಿಯಾಂಗಲ್ ಶೇಪು ಅಂತ ಗೊತ್ತಿಲ್ಲ. ಎಲ್ಲ ಕಡೆಯೂ 3 ಕಡೆಯಿಂದ ತಿರುಗ್ತಾ ಇದೆ. ಆದರೆ ಪ್ರೇಮ ಇದೆಲ್ಲ ಕಂಡುಹಿಡಿಬೇಕು ಅಂತಾಳೆ. ಅವಳಿಗೆ ಪಾಪ ಗೊತ್ತಿಲ್ಲ, ಅವಳಿನ್ನೂ ಚಿಕ್ಕವಳಲ್ಲ, ಅವಳಿಗೇನು ಗೊತ್ತಾಗ್ತಿಲ್ಲ. ಈ ಕಡೆ ಬಂದು ಇವನು ಓಡೋಡಿ ಹೋಗ್ತಾ ಇರ್ತಾನೆ. ಹೋಗಿದಾಗ ಹಿಡಿದು ಬಿಡ್ತಾರೆ ಈ ಕಳ್ಳರು. ಹಿಡ್ಕೊಂಡು ಅವನಿಗೆ ಚಾಕಾಕಕ್ಕೆ ಹೋಗ್ತಾರೆ. ಆಮೇಲೆ ಎಲ್ಲೋ ಯಾವುದೋ ಒಂದು ಬಂಗ್ಲೆಗೆ ಕೂಡಾಕಿ ಅವನನ್ನು ಅನ್ನ ನೀರು ಕೊಡಬೇಡಿ, ಹಂಗೆ ಮಾಡಿ ಹಿಂಗೆ ಮಾಡಿ ಅಂತ ಏನೇನೋ ದಾಮಿನಿ ಹೇಳ್ತಾಳೆ. ಲಾಸ್ಟಲ್ಲಿ ಅವನು ಮುಗಿಸೇ ಬಿಡಿ, ತೊಂದರೆ ಇಲ್ಲ, ಮುಗಿಸೇ ಬಿಡಿ ಅವನ್ನ ಅಂತ ಹೇಳ್ತಾಳೆ. ಇವನೇನಾದರೂ ಅಷ್ಟೊತ್ತಿಗೆ ಮಹಾದೇವಂಗೆ ಕಾಲ್ ಮಾಡಿ, ಮಹಾದೇವ ಏನಾರು ಬಂದು ಕಾಪಾಡಬೇಕಾಗುತ್ತೆ. ಅಪ್ಪಾಜಿ ಎಲ್ಲೂ ಹೋದ್ರು, ಇಷ್ಟು ದಿನ ಕಾಣಲಿಲ್ವಲ್ಲ ಅಂತ ಅವನೇ ಕಾಲ್ ಮಾಡಿರೂ ಸಿಗ್ಬೋದೇನೋ, ಅಥವಾ ಇವ್ರ ಮೊಬೈಲೆಲ್ಲ ಕಿತ್ಕೊಬಿಟ್ರೆ ಅದೂ ಆಗಲ್ಲ, ತುಂಬ ಕಷ್ಟ ಆಗುತ್ತೆ. ಈ ಪುಡಿ ರೌಡಿಗಳು ದುಡ್ಡಿಗೋಸ್ಕರ ಪಾಪ ಒಬ್ಬರನ್ನ ಕೊಲೆನೇ ಮಾಡ್ಬೋದು ಅಂತ ಯೋಚನೆ ಮಾಡ್ತಿದ್ದಾರೆ. ಅದಾಗೋದಿಲ್ಲ. ಹೆಂಗಾಗುತ್ತೆ? ಮಹಾದೇವಗೆ ಒಂಚೂರು ಸೂಕ್ಷ್ಮ ಗೊತ್ತಾದರೆ ಇವ್ರನ್ನ ಪುಡಿ ಮಾಡಾಕ್ತಾನೆ. ಎಕ್ಸ್ಪೆಷಲಿ ಇವಳನ್ನ ದಾಮಿನಿನ ಹೊಡಿಬೇಕು. ಯಾಕೆ ಅಂದರೆ ಇವಳು ಏನಕ್ಕೆ ಈ ಥರ ಮಾಡ್ತಿದ್ದಾಳೆ ಅನ್ನೋದನ್ನು ಅದನ್ನು ತಿಳ್ಕೊಬೇಕು ಫಸ್ಟು. ಮನೆಯಲ್ಲಿ ಚೆನ್ನಾಗೇ ಅಕ್ಕ ಅಂದ್ಕೊಂಡಿರ್ತಾಳೆ, ಹೊರಗಡೆ ಈ ಥರ ಕೊಳ್ಳಿ ಇಡ್ತಾಳೆ. ಇವಳು ಯಾರು? ಈ ಥರ ಪಿನ್ ಇಡೋ ಬುದ್ಧಿ ಇವಳಿಗೆ ಎಲ್ಲಿಂದ ಬಂತು ಅನ್ನೋದು ಗೊತ್ತಿಲ್ಲ. ಇವಳು ಸಂಬಂಧ ಏನು ಈ ಮನೆಗೆ ಅನ್ನೋದು ಇನ್ನೂ ಗೊತ್ತಾಗಿಲ್ಲ. ಸುಮ್ಮನೆ ದ್ವೇಷ ಇದೆ ನನಗೆ, ನಾನು ಎಲ್ಲನೂ ಮುಗಿಸ್ಬಿಡ್ತೀನಿ, ನಾನು ಯಾರನ್ನೂ ಬಿಡಲ್ಲ, ಇಷ್ಟು ಹೇಳ್ತಾಳೆ. ಏನೂ ಗೊತ್ತಿಲ್ಲ. ಕಲ್ಯಾಣಿ ಹಿಂಗೆ ಕೂತ್ಕೊಂಡು ಯೋಚನೆ ಮಾಡ್ತಿರ್ತಾಳೆ. ಅಷ್ಟೊತ್ತಿಗೆ ಶ್ರೀನಿವಾಸ ಫೋನ್ ಮಾಡ್ತಾನೆ. ಫೋನ್ ಮಾಡಿ ಎಲ್ಲಿದ್ದೀರಾ ಅಂದಿದ್ದಕ್ಕೆ ನಾನು ಇಲ್ಲೇ ಊರಿಗೆ ಬಂದುಬಿಟ್ಟಿದ್ದೀನಮ್ಮ ಅಂತ ಹೇಳ್ತಾನೆ. ಹೌದಾ, ಊರಿಗೆ ಬಂದುಬಿಟ್ಟಿದ್ದೀರಾ ಅಂತೇಳಿ ಇವಳೇ ಏನಾರೋ ಹುಡ್ಕೊಂಡು ಹೋಗ್ಬೋದು ಅಲ್ಲಿಗೆ. ನಾಳೆ ಹುಡ್ಕೊಂಡು ಹೋಗಿ ಅಲ್ಲಿ ಶ್ರೀನಿವಾಸ ಅವ್ರನ್ನ ಕಾಪಾಡ್ಬೋದು ಅನ್ನೋದು ನನ್ನ ಒಂದು ಭಾವನೆ. ಇಲ್ಲ ಅಂದರೆ ಮಹಾದೇವ ಬರ್ತಾನೆ, ಇವಳು ಏನಾರು ಫೋನ್ ಮಾಡಿದರೆ ಮಹಾದೇವ ಬರ್ತಾನೆ ಅನಿಸುತ್ತೆ. ಇನ್ನು ಇವಳು ಗಂಡ ಡಾಕ್ಟ್ರು ಅವಕ್ಕೆಲ್ಲ ಇಲ್ಲ, ಬಡಿ ಅಂತ ಅವಕ್ಕೆಲ್ಲ ಇಲ್ಲ. ಅವನೇನಿದ್ರು ಟ್ರೀಟ್ಮೆಂಟ್ ಕೊಟ್ಟು ಅವ್ರ ಅಮ್ಮಂಗೆ ಕರೆಕ್ಟಾಗಿ ಟ್ರೀಟ್ಮೆಂಟ್ ಕೊಡೋದು ಮತ್ತು ಪೇಷೆಂಟ್ಗಳು ನೋಡೋದು ಇವಂದಿಷ್ಟು ಕೆಲಸ ಆಗಿರುತ್ತೆ. ಅವನು ಎಕ್ಸ್ಟ್ರಾ ಕೆಲಸಕ್ಕೆ ಯಾವುದಕ್ಕೂ ಹೋಗಲ್ಲ. ಆಮೇಲೆ ಹೀಗೆ ಇವ್ರದ್ದು ಕೆಲಸಗಳು. ಇದಾಗಿತ್ತು ಇವತ್ತಿನ ವಿಡಿಯೋ. ನಾಳೆ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.